महादेवी अम्मा श्रीचक्रवासिनी महादेवी अम्मा श्री सिंहवाहिनी ಸೇನಾಧಿಪತಿ ಯಾರು, ಎಲ್ಲಿದ್ದಾನೆ, ಯಾವ ಭೂಪ್ರದೇಶದಲ್ಲಿದ್ದಾನೆ ತಿಳಿಸಿಕೊಡು ತಾಯೇ, ತೋರಿಸ್ಕೊಡು. ಆದ್ರೆ ನಾನು ಊರಿಗೆ ಹೋಗ್ಲೇಬೇಕಲ್ಲ. ಅದೆಲ್ಲ ಆಗೋದಿಲ್ಲ. ನಾಳೆ 2ನೇ ದಿನದ ಪಾಠ ಮುಗಿಸಿ ನೀವು ಮೊದಲನೇ ಬಸ್ಗೆ ಹೋಗ್ಬೋದು. ಅಮ್ಮನವ್ರ ಸಂಕಲ್ಪದಲ್ಲಿ ಇವತ್ತು ರಾತ್ರಿ ನಾನು ನಿಮ್ಮನೇಲೇ ಉಳ್ಕೋಬೇಕು ಅಂತ ಇದೆಯೋ ಏನೋ. ಲಲಿತಾ, ಅವರೆಲ್ಲ ಬರೋದು ಇನ್ನೂ ತಡ ಆಗೋದು. ನೀನ್ ಆಗ್ಲೇ ಎಲೆ ಹಾಕ್ತಿದ್ಯಾ? ನಿಮ್ ಮಗ ಬರೋದು ತಡವಾಗಬಹುದು ಅಂತ ಹೇಳಿದಾರಲ್ಲ. ದೇವಸ್ಥಾನದಲ್ಲಿ ಏನೋ ವಿಶೇಷ ಪೂಜೆ ಅಂತೆ. ಅವ್ರು ಅಲ್ಲೇ ಊಟ ಮಾಡ್ಕೊಂಡು ಬಂದ್ರು ಬರ್ಬೋದು. ಇನ್ನು ವಿದ್ಯಾ ಲೆಕ್ಕಕ್ಕೆ ಇಲ್ಲ. ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಆ ದೇವ್ರಿಗೆ ಗೊತ್ತು. ಮನೆಯಲ್ಲಿ ಇರೋರಾದ್ರೂ ಬೇಗ ಊಟ ಮಾಡಿದ್ರೆ ತೊಳೆಯೋದೋ ಬಳಿಯೋದೋ ಕೆಲಸನ ಬೇಗ ಮುಗಿಸ್ಕೋಬೋದಲ್ವಾ? ಅದ್ ಸರಿ, ನಾನು ಜಾಜಿ ಇಬ್ರೇ ಊಟಕ್ಕಿರೋದು. ನೀನ್ 3 ಎಲೆ ಹಾಕಿದೀಯಾ? ಶ್ರೀಮತಿ ಅವ್ರಿಗೂ ಸೇರ್ಸ್ ಹಾಕಿದ್ದೀನಿ. ಅವ್ರನ್ನು ಕೈಕಾಲು ತೊಳ್ಕೊಂಡು ಬರೋದಕ್ಕೆ ಹೇಳಬೇಕು. ಸರಿ, ಅವ್ರನ್ನ ಊಟಕ್ಕೆ ನಾನೇ ಕರಿತೀನಿ. ಜಾಜಿ, ಅಮ್ಮ ಊಟಕ್ಕೆ ಕರಿತಿದ್ದಾಳೆ, ಬಾಮ್ಮ. ನೀವು ಊಟಕ್ಕೆ ಬನ್ನಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಅಲ್ಲಮ್ಮ, ಪಾಪ ಹೆಣ್ಮಗಳು ನೀನು. ನಿನಗೆ ನಿಮ್ಮನೇಲಿ ನಿಮ್ಮೂರಲ್ಲಿ ಏನೇನು ಜವಾಬ್ದಾರಿಗಳಿರುತ್ತೋ ಏನೋ. ನಮ್ಮ ಲಲಿತನಿಗೆ ಆ ಸೂಕ್ಷ್ಮ ಎಲ್ಲ ಗೊತ್ತಾಗಲ್ಲ. ನೀವು ಹೋಗೋದಾದ್ರೆ ಹೋಗು, ನಾನು ಅವಳಿಗೆ ಹೇಳ್ತೀನಿ. ಪರವಾಗಿಲ್ಲ ಬಿಡಿ, ಇದು ನಮ್ಮನೇನೆ. ಅಲ್ಲಿ ಕೆಲಸ ನಾಳೆ ಮಾಡಿದ್ರು ನಡೆಯುತ್ತೆ. ಅಲ್ಲಮ್ಮ, ಅವಳೇನೋ ಉಪಚಾರಕ್ಕೆ ಇರಿ ಅಂತ ಹೇಳಿದ್ರೆ ನೀನು ಮಾನ ಮರ್ಯಾದೆನ್ನೆಲ್ಲ ಬಿಟ್ಟು ಇಲ್ಲೇ ಇರೋದಕ್ಕೆ ತಯಾರಾಗ್ಬಿಟ್ಟಿಯಲ್ಲ. ನೋಡು, ನಾನು ನೇರವಾಗಿ ಹೇಳ್ತೀನಿ, ಇದು ಶಾಸ್ತ್ರ ಸಂಪ್ರದಾಯನ ನಂಬಿರುವಂಥ ಮನೆ. ಮಡಿ ಮೈಲ್ಗೆಲ್ಲ ಆಚರಣೆಯಲ್ಲಿದೆ. ನಿನ್ನನ್ನು ನೋಡಿದ್ರೆ ಅದ್ಯಾವುದು ಲೆಕ್ಕಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೇಳಿದೆ. ನನಗೂ ಅದೆಲ್ಲ ಗೊತ್ತಿದೆ. ಏನ್ ಗೊತ್ತಿದೆ ನಿನ್ ತಲೆ? ಲಲಿತಾ ಸಹಸ್ರನಾಮನ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ಯಲ್ಲ, ನಿನಗ್ ಪೂರ್ತಿ ಬರುತ್ತಾ? ಅದರ ವ್ಯಾಪ್ತಿ ಅರ್ಥ ಗೊತ್ತಿದ್ಯಾ ನಿನಗೆ? ಎಲ್ಲ ತಿಳ್ಕೊಂಡೇ ಹೇಳ್ಕೊಡ್ತಿರೋದಮ್ಮ. ಅಮ್ಮ ಅನ್ಬೇಡ ನೀನ್ ನನ್ನ. ಯಾವ ಜಾತಿಯನೋ ಯಾವ ಕುಲನೋ ನಿಂದು. ಎಲ್ ಕಲ್ತಿದ್ದು ಲಲಿತಾ ಸಹಸ್ರನಾಮ? ದೇವಸ್ಥಾನದಲ್ಲಿ ದಿನ ಕೇಳ್ತಿರ್ತೀನಿ. ಅಲ್ಲೇ ಹಣತೆ ಮಾರೋದ್ರಿಂದ ನಿತ್ಯ ಸ್ತೋತ್ರಗಳು ಮಂತ್ರಗಳನ್ನ ಕೇಳೋ ಭಾಗ್ಯ ನಂದು. ಬರೀ ಕೇಳಿ ತಿಳ್ಕೊಂಡ್ರೆ ಅದರ ವಿಸ್ತಾರ ಲಭಿಸೋಲ್ಲ. ಯಾವ ಜಾತಿ ನಿಂದು? ಕುಲ ಗೋತ್ರ ಏನಾದ್ರೂ ಗೊತ್ತಿದ್ಯಾ? ಯಾಕೀಗ ಜಾತಿ ಮತಗಳ ಗೊಂದಲ ನಿಮಗೆ? ಯಾಕಂದ್ರೆ ಕಂಡವರ ಜೊತೆಗೆಲ್ಲ ಸಹಪಂಕ್ತಿ ಭೋಜನ ಮಾಡಲ್ಲ ನಾನು. ಅದು ನಮ್ಮ ಧರ್ಮಕ್ಕೆ ವಿರುದ್ಧ. ಯಾಕೆ ಜಾತಿ ಮತಗಳನ್ನ ಹಿಡ್ಕೊಂಡು ಇನ್ನೂ ಜೋತಾಡ್ತಿದ್ದೀರಿ? ಮನುಕುಲ ಒಂದೇ ಕುಲ, ಎಲ್ಲ ಮನುಕುಲವು ಒಂದೇ ಜಾತಿ. ನೀವ್ ತಿನ್ನೋ ಅನ್ನದಲ್ಲಿ ಬರ್ದಿರತ್ತಾ ಜಾತಿ? ನೀವ್ ಬೆಳಗೋ ದೀಪದ ಬೆಳಕಲ್ಲಿ ಮೂಡತ್ತಾ ಜಾತಿ? ಕಡೆಗೆ ಮಣ್ಣಲ್ಲಿ ಮಣ್ಣಾಗ್ ಹೋಗುವಾಗ ಮಣ್ಣನ್ ಕೇಳ್ತೀರಾ ಯಾವ ಜಾತಿ ಅಂತ? ನನಗೆ ಎಲ್ಲ ಜಾತಿ ಕುಲ ಒಂದೇ. ಪ್ರೀತಿ ಭಕ್ತಿ ಯಾರು ತೋರಿಸ್ತಾರೋ ಅದೇ ಜಾತಿ ನಂದು.
ಅದನ್ನೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಆದ್ರೆ ವಂಶಾನುಕಾಲದಿಂದಲೂ ನಾವು ಅದನ್ನ ಆಚರಿಸ್ಕೊಂಡೇ ಬಂದಿದ್ದೀವಿ. ಈಗ ಅದನ್ನ ತಪ್ಸಕ್ಕಾಗಲ್ಲ. ಮುಂದೇನಾದ್ರೂ ಹಾಳಾಗಿ ಹೋಗ್ಲಿ, ಆದ್ರೆ ನಾನಿರೋವರೆಗೂ ಆಚರಿಸ್ತಾನೆ ಇರ್ತೀನಿ. ಮಾಂಸ ಮಡ್ಡಿ ಎಲ್ಲ ತಿನ್ನಲ್ಲ ತಾನೇ ನೀನು? ಹಾಗೆ ನೋಡಿದ್ರೆ ಆಹಾರವೇ ಬೇಕಿಲ್ಲ ನನಗೆ. ಪ್ರೀತಿಯಿಂದ ಭಕ್ತಿಯಿಂದ ಯಾರು ಏನೇ ಕೊಟ್ಟರೂ ಸ್ವೀಕರಿಸ್ತೀನಿ. ಶುದ್ಧ ತಲಹರಟೆ ನೀನು. ನಾನೇನು ಕೇಳಿದ್ರೆ ನೀನೇನೋ ಉತ್ತರ ಹೇಳ್ತೀಯಾ? ಏನ್ ಮಾಡ್ತಾ ಇದ್ದೀರಾ ಇನ್ನು ಅಲ್ಲೇ ನಿಂತ್ಕೊಂಡು? ಮೊದ್ಲು ಬಂದು ಊಟ ಮಾಡಿ ಆಮೇಲೆ ಹೊರಟಿವ್ರಂತೆ. ನಿಮ್ಮ ಅತ್ತೆ ಅವ್ರಿಗೆ ಕೆಲವು ಸಂಶಯಗಳಿತ್ತು, ಅದನ್ನ ನಿವಾರಿಸ್ತಿದ್ದೀನಿ. ಏನಮ್ಮ ನಿಮ್ಮ ಅನುಮಾನ? ಊಟ ಆದ್ಮೇಲೆ ಕೇಳ್ಬಾರ್ದಾ? ಅಂಥದ್ದೇನಿಲ್ಲಮ್ಮ, ಇವಳು ಊರಿಕೇರಿ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ. ನಡಿಯಮ್ಮ ಊಟಕ್ಕೆ. ಲಲಿತಾ, ಸದ್ಯ ಎಲೆ ಹಾಕಿದ್ಯಾ? ನನಗಂತೂ ಹಸುವಿನಿಂದ ಪ್ರಾಣ ಹೋಗ್ತಾ ಇದೆ. ಕೈ ಕಾಲು ತೊಳ್ಕೊಂಬರ್. ಇವರು ಇವರೇ ಅಪ್ಪ ಟೀಚರ್ ಅಮ್ಮ. ನಾನು ಯಾವಾಗ್ಲೂ ಇವ್ರ ಬಗ್ಗೆ ಹೇಳ್ತಿರ್ತೀನಲ್ಲ. ನಮ್ ಸುಂದರಿ ದುರ್ಗಾ ಸಪ್ತಾಹ ಮಾಡ್ದಾಗ ಬಂದಿದ್ರಲ್ಲ. ನಮಸ್ಕಾರ ಅಮ್ಮ. ನಮಸ್ಕಾರ. ಬಂದೆ, ಕೈ ಕಾಲು ತೊಳ್ಕೊಂಡು ಬರ್ತೀನಿ. ಎಲ್ಲ ಒಟ್ಟಿಗೆ ಕೂತ್ಕೂಟ ಮಾಡೋಣ. ಲಲಿತಾ, ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ವಿಶೇಷ ಪ್ರಸಾದ. ಅಮ್ಮನವ್ರ ಅಲಂಕಾರ ನೋಡ್ಬೇಕಿತ್ತು. ಎರಡು ಕಣ್ಣು ಸಾಲದಾಗಿತ್ತು. ನಾನು ಅಲ್ಲೇ ಊಟ ಮಾಡಿ ಬರೋಣ ಅಂತಿದ್ದೆ. ವಿಪರೀತ ಜನಜಂಗುಳಿ, ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ಇವತ್ತು ಪ್ರಸಾದ ತಪ್ಪೋಯ್ತು ನೋಡು ಅಮ್ಮನವ್ರದ್ದು. ಬಡಿಸು ಬೇಗ. ಈಗ ನಮ್ಮ ಜೊತೆ ಊಟಕ್ಕೆ ಕೂತಿದ್ದೀರಲ್ಲ, ಇದೇ ಅಮ್ಮನವ್ರ ಪ್ರಸಾದ ಅನ್ಕೊಳ್ಳಿ. ನಾವೆಲ್ಲ ಊಟ ಮಾಡಿದ್ರೆ ಅಮ್ಮನ ಪ್ರಸಾದ ಸ್ವೀಕರಿಸಿದ ಹಾಗೆ ಆಗತ್ತೆ. ಆಹಾ, ಆಗತ್ತೆ ಆಗತ್ತೆ. ಆ ತಾಯಿ ಪ್ರಸಾದನೂ ಒಂದೇ, ಮನೇಲಿ ಮಾಡಿರೋ ಅಡಿಗೆನೂ ಒಂದೇನಾ? ಅನ್ನ ದೇವ್ರಿಗಿಟ್ರೆ ನೈವೇದ್ಯ, ಬೇರೆ ಕಡೆ ಇಟ್ರೆ ಪಿಂಡ. ಹಾಗ್ಯಾಕೆ ಅನ್ಕೋತೀರಾ? ಲಲಿತಕ್ಕ ಮಹಾತಾಯಿ ಸ್ತೋತ್ರ ಹೇಳ್ಕೊಂಡು ಒಳ್ಳೆ ಮನಸ್ಸಿನಿಂದ ಅಡುಗೆ ಮಾಡ್ತಾಳೆ. ಆ ತಾಯಿ ಅನುಗ್ರಹ ಆಗಿರುತ್ತೆ ಅನ್ನೋ ಭಾವದಲ್ಲೇ ನಾನು ಹೇಳಿದ್ದು. ಮಿಕ್ಕಿದ್ದು ಅವರವರ ಭಾವಕ್ಕೆ. ನೀವು ಹೇಗೆ ಭಾವಿಸಿ ಊಟ ಮಾಡ್ತೀರೋ ಹಾಗೆ. ಸುಮ್ಮನೆ ಊಟ ಮಾಡು. ಹೊಗಳಿ ಹೊಗಳಿ ಹೊನ್ನ ಸೂಲಿ ಕೇರಿಸಿದ್ರು ಅಂತ ಪೂಸಿ ಹೊಡೆದಿದ್ದು ಸಾಕು. ಅಮ್ಮ, ಇವತ್ತು ದೇವಸ್ಥಾನದಲ್ಲಿ ಅಡುಗೆ ಎಂಥ ವಿಶೇಷದ್ದು ಅಂತೀಯಾ? 5 ಭಕ್ಷ್ಯಗಳು. ಅದೇ ಪರಿಮಳಕ್ಕೆ ಜನ ಮರಳಾಗ್ಬಿಟ್ಟಿದ್ರು. ಒಂದು ಪಂಕ್ತಿಗೆ 250 ಜನ. ಹರಿಹರದ ಕಡೆಯವರಂತೆ, ಅವರೇ ಪೂಜೆ ಅಲಂಕಾರ ಎಲ್ಲ ಮಾಡಿಸಿದ್ದು. ಆ ಮಹಾತಾಯಿ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ನಿಸ್ತಿತ್ತು. ಏನು ವಿಶೇಷ ಇವತ್ತು? ಇನ್ನೂ ಉತ್ಸವ ಕಾಲಕ್ಕೆ ಸಮಯ ಇದೆ ಅಲ್ವಾ? ಅದೇ, ಇನ್ನು ಉತ್ಸವ ಶುರುವಾಗ್ಬಿಟ್ರೆ ಹೀಗೆ ಪೂಜೆ ಮಾಡ್ಸೋಕ್ಕಾಗೋಲ್ಲ ನೋಡು. ಅದಕ್ಕೆ ಈಗಲಿಂದಲೇ ಪೂಜೆ ಶುರು. ಇನ್ಮೇಲೆ ನೋಡ್ತಿರೋ ಪ್ರತಿದಿನ ವಿಶೇಷ ಪೂಜೆನೆ. ಜನ ಜಾತ್ರೆ ಗಿಜಿಗಿಜ ಅಂತಿರುತ್ತೆ. ಹೌದು, ತಾಯಿನ ನೋಡಕ್ಕೆ ಭಕ್ತಾದಿಗಳ ಹುಚ್ಚು ಹೊಳೆ ಹರಿಯತ್ತೆ.
ಆ ಭಕ್ತಜನ ಸಾಗರನ ನೋಡೋದಕ್ಕೆ ಆನಂದ. ಪಾಪ ಶ್ರೀಮತಿಗೂ ದೇವಸ್ಥಾನದಲ್ಲಿ 5 ಭಕ್ಷ್ಯಗಳಿದೆ ಅಂತ ಗೊತ್ತಾಗಿದ್ದಿದ್ರೆ ಇವಳು ಅಲ್ಲೇ ಊಟ ಮಾಡ್ತಿದ್ಲು. ಪಾಪ ತಪ್ಪೋಯ್ತು. ಈಗಲೂ ಅಲ್ಲಿಗೆ ಹೋಗ್ತೀಯ ನೋಡುತ್ತಾಯೇ? ಅಮ್ಮ ಹಾಗ್ಯಾಕೆ ಅಂತೀರಾ? ಊರಿಗೆ ಹೋಗ್ಬೇಕಾಗಿರೋರು ನಮ್ಗಾಗಿ ಉಳ್ಕೊಂಡಿದಾರಲ್ವಾ? ಅಮ್ಮ, ಅಡುಗೆ ಮಾಡಿದೋ ನನಗೆ ತಳದಲ್ಲಿರೋದು ಕೂಡ ಸಿಗಲಿಲ್ಲ. ಇನ್ನು ಅವ್ರು ಹೋಗಿದ್ರೆ ಸಿಗ್ತಿತ್ತ? ನೀವು ಎಲ್ಲೂ ಹೋಗಬೇಡಿ, ಇಲ್ಲೇ ಹೊಟ್ಟೆ ತುಂಬ ಊಟ ಮಾಡಿ. ನಮ್ಮ ಲಲಿತಾನು ರುಚಿಯಾಗಿ ಅಡುಗೆ ಮಾಡ್ತಾಳೆ. ಅಮ್ಮ ಅಂದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ. ಬೇಜಾರೇನಿಲ್ಲ. ನನಗೆ ಬೇಕು ಅಂದರೆ ಅಮ್ಮನವರು ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಇದ್ದ ಜಾಗಕ್ಕೆ ಬರುತ್ತೆ ಅಮ್ಮನವ್ರ ಪ್ರಸಾದ. ಬರುತ್ತೆ ಬರುತ್ತೆ. ಕನ್ಸು ಕಾಣಕ್ಕೆ ಕಾಸೇನು ಖರ್ಚಾಗಲ್ವಲ್ಲ. ಅಮ್ಮನವ್ರ ಪ್ರಸಾದ ಸಿಗ್ಬೇಕು ಅಂದ್ರೆ ಗಂಟೆಗಟ್ಲೆ ಸಾಲಿನಲ್ಲಿ ನಿಂತ್ಕೋಬೇಕು. ಯಾಕೆ ನಿನಗೂ ಅನುಭವ ಇಲ್ವಾ? ದಿನ ಊಟಕ್ಕೆ ಸಾಲಿನಲ್ಲೇ ತಾನೇ ನಿಂತ್ಕೊಳ್ಳೋದು. ಶಂಕರಪ್ಪ, ನೀವಲ್ಲಿ ಊಟ ಮಾಡಲಿಲ್ಲಲ್ಲ, ಅದಕ್ಕೆ ಅರ್ಚಕರು ಪ್ರಸಾದ ಕೊಟ್ಟು ಕಳಿಸಿದ್ದಾರೆ. ಕೊಡು ವೆಂಕಟೇಶ, ಉಪಕಾರ ಆಯಿತು ಕಣ. ರೀ, ಈಗಾಗಲೇ ಅನ್ನ ಬಡಿಸ್ಬಿಟ್ಟಿದ್ದೀನಿ. ಪ್ರಸಾದ ಅಂತ ಸ್ವಲ್ಪ ಬಡಿಸ್ತೀನಿ, ಉಳಿದಿದ್ದು ರಾತ್ರಿ ತಿನ್ನೋಣ. ಅಬ್ಬಬ್ಬಬ್ಬಬ್ಬ, ಇವತ್ತು ದೇವಸ್ಥಾನದಲ್ಲಂತೂ ಉತ್ಸವ ಶುರುವಾಯ್ತೇನೋ ಅಂತ ಸಂಭ್ರಮ ಸಡಗರ ಭಕ್ತಾದಿಗಳಲ್ಲಿ. ನನಗೂ ಎಲ್ಲರ ಜೊತೆಲೂ ಊಟ ಬಡಿಸಮ್ಮ. ಅಮ್ಮನವ್ರ ಪ್ರಸಾದ ಮನೆಗೆ ಬಂದಿದೆ ಅಂತ ಗೊತ್ತಾಯಿತು. ಅಲ್ಲಿ ತಪ್ಪಿತ್ತು, ಹೇಗೂ ಕೈಕಾಲು ತೊಳ್ಕೊಂಡು ಬಂದಿದ್ದೀನಿ. ಬರ್ತೀನಿ, ಬಡಿಸು. ಅವ್ರಿಗೆಲ್ಲ ಆಗಲೇ ಬಡಿಸ್ಬಿಟ್ಟಿದ್ದೆ. ಪ್ರಸಾದ ಈಗ ತಾನೇ ಬಂತು. ನಿಮಗೆ ಪ್ರಸಾದನೇ ಬಡಿಸ್ತೀನಿ. ಇವತ್ತು ದೇವಸ್ಥಾನದಲ್ಲಿ ಅಷ್ಟೊಂದು ಸಂಭ್ರಮ ಇದ್ದರೂ ಯಾಕೋ ಮನಸ್ಸೆಲ್ಲ ಮನೆ ಕಡೆನೇ ಸೆಳೀತಿತ್ತು. ಅಮ್ಮನವ್ರಿಗೆ ಅಲಂಕಾರ ಏನೋ ತುಂಬ ಚೆನ್ನಾಗಿತ್ತು. ಆದರೆ ಅದನ್ನು ಕಣ್ಣು ತುಂಬಿಸ್ಕೊಳ್ಳೋವಾಗಲೇ ಮನಸ್ಸು ಯಾಕೋ ಮನೆ ಕಡೆ ಹೋಗೋಣ ಅಂತ ಭಾಸವಾಗ್ತಾ ಇತ್ತು. ಅದು ಯಾಕೆ ಹಾಗಾಗ್ತಾ ಇತ್ತು ಗೊತ್ತಾಗ್ತಾ ಇಲ್ಲ. 23 ವರ್ಷ ನಾನು ಮನೆ ಬಿಟ್ಟು ಹೋದಾಗ ಮನೆ ಕಡೆ ಗಮನನೇ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಯಾಕೆ ಇಷ್ಟು ಸೆಳೆತ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹಾಕಿ ಕೂತಿದ್ದೀರಾ? ಊಟ ಮಾಡಿ. षडर्थनेत्रे भिक्षां प्रदेहि गिरिजे क्षुदिताय मह्यम्। केयूरहार कटिकाङ्गद कर्णपूरे काञ्ची कलाप मणिकान्ति लसत्तुकूले दुग्धान्न पात्र वर काञ्चन दर्व
ಊಟ ಚೆನ್ನಾಗಿತ್ತೇನಮ್ಮ? ಹೊಟ್ಟೆ ತುಂಬ್ತಾ? ಅಮ್ಮನವ್ರ ಪ್ರಸಾದ ಚೆನ್ನಾಗೇ ಇರುತ್ತೆ. ಭಕ್ತರ ಪ್ರೀತಿ. ಒಂದೇ ಒಂದು ಅವಲಕ್ಕಿ ಅಗಳಿನಿಂದ ಶ್ರೀಕೃಷ್ಣ ತೃಪ್ತನಾದ. ಯಾರ ತಾಯಿ ನೀನು? ಈಗ ಯಾಕೆ ಈ ಪ್ರಶ್ನೆ? ನಿಮಗೂ ನಿಮ್ಮ ಶ್ರೀಮತಿಯವ್ರ ಹಾಗೆ ಅನುಮಾನನಾ? ಹೌದು, ಆದರೆ ಅವಳ ಅನುಮಾನ ನೀನು ಅಲ್ಪಳು ಅಂತ. ನನ್ನ ಅನುಮಾನ ದೈವಿಕವಾದದ್ದು. ಸಾಧಕರು ನೀವು, ನಿಮಗೇ ಗೊತ್ತಿರುತ್ತೆ. ಮುಖ ನೋಡಿದ ತಕ್ಷಣ ಅವರ ಜನ್ಮ ಜಾತಕವನ್ನೇ ಓದೋ ಶಕ್ತಿ ಸಂಪಾದಿಸಿದ್ದೀರಿ. ಅದಕ್ಕೆ ಕೇಳಿದ್ದು. ನಿನ್ನನ್ನು ನೋಡಿದ್ರೆ ನನ್ನ ಹೆತ್ತಮ್ಮ, ನನ್ನ ತಾಯಿ ನೆನಪಾಗ್ತಾಳೆ. ಎಂಥ ಕಷ್ಟ ಬಂದರೂ ತನ್ನ ಮಡ್ಲಲ್ಲಿ ಹಾಕ್ಕೊಂಡು ನನ್ನ ಸಮಾಧಾನ ಮಾಡ್ತಿದ್ಲು. ನನಗೆ ಅದೇ ಆಪ್ಯಾಯಮಾನ ನಿನ್ನನ್ನು ನೋಡಿದ್ರು. ದೈವ ಒಲಿದಿದೆ ನಿಮಗೆ, ಅದಕ್ಕೆ ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣ್ತೀರಾ. ಕಂಡವ್ರನ್ನೆಲ್ಲ ದೇವರು ಅನ್ನೋಕ್ಕಾಗಲ್ಲ. ಎಲ್ಲ ಕಲ್ಲುಗಳು ವಿಗ್ರಹಗಳಾಗೋಲ್ಲ. ನಿನ್ನಲ್ಲಿ ಮಾತ್ರ ಅದೇನೋ ದೈವ ಕಳೆ ಇದೆ. ನಿನ್ನನ್ನು ಕಂಡ್ರೆ ಮಾತೃ ವಾತ್ಸಲ್ಯ ಭಾವನೆ. ಅದಕ್ಕೆ ಕೇಳಿದ್ದು. ಯಾರ ತಾಯಿ ನೀನು? ತಾಯಿಯ ಸ್ಥಾನ ಕೊಟ್ಟಿದ್ದೀರಾ ನನಗೆ. ತಾಯಿ ಅಂತಲೇ ಅನ್ಕೊಳ್ಳಿ. ಜಯಾಂಬಿಕೆ ಜಗನ್ಮಾತಃ ಜಯ ಸರ್ವ ಜಗನ್. ದೇವಸ್ಥಾನದಲ್ಲಿ ದೀಪ ಮಾರೋಳು ನಾನು. ದೀಪ ಮಾರೋಳಲ್ಲ ನೀನು, ಎಲ್ಲರ ಬಾಳಲ್ಲಿ ದೀಪ ಬೆಳಗೋಳು. ಜಯಾನುಪಮ ವಿಗ್ರಹೇ. ಪ್ರತಿಯೊಂದು ಹೆಣ್ಣು ತಾಯಿ ಆಗಿರ್ತಾಳೆ, ಪತ್ನಿ ಆಗಿರ್ತಾಳೆ, ಮಗಳಾಗಿರ್ತಾಳೆ. ಅವರವರ ಭಾವಕ್ಕೆ ಎಲ್ಲ ಭಾವನೆಗಳನ್ನು ಮೀರಿ ನಡೆದಿದ್ದೆ ನಾನು. ಮನೆ, ಮಡದಿ, ಮಕ್ಕಳು ಎಲ್ಲವನ್ನೂ ಕಳೆದುಕೊಂಡು ಹೊರಟಿದ್ದೆ ನಾನು. ಅದು ಯಾವ ದೇವ ಪ್ರೇರಣೆ ಆಯಿತೋ ಮತ್ತೆ ಬರೋ ಹಾಗಾಯಿತು. ನಿನ್ನನ್ನು ನೋಡಿದ ಮೇಲೆ ಮತ್ತೆ ಸಂಬಂಧಗಳ ಬೆಸಿಗೆ ಶುರುವಾಯಿತು. ಕಾಲಾಯ ತಸ್ಮೈ ನಮಃ. ಕಾಲ ಕಾಲಕ್ಕೆ ಏನಾಗಬೇಕೋ ಅದು ಆಗೇ ತೀರಬೇಕು. ಅದೇ ದೈವ ಸಂಕಲ್ಪ. ವಯಸ್ಸಿನಲ್ಲಿ ದೊಡ್ಡವನಾದರೂ ನಾನು ನಿನ್ನನ್ನು ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗೋದಾದ್ರೆ ಅದು ತಾಯಿಗೂ ಸಂತೋಷವೇ. ನನಗೆ ನೀನು ಮಹಾ ತಾಯಿ, ಜಗಜ್ಜನನಿ ಹಾಗೆ ಕಾಣ್ತಾ ಇದೆಯಾ. ಸದಾ ಸರ್ವದಾ ನಮ್ಮನ್ನ ಕಾಯ್ದು ಕಾಪಾಡು ತಾಯಿ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಅಮ್ಮ ಅಮ್ಮ ದೇವ್ರೆ, ಇನ್ನೇನಪ್ಪ ನೋವು? ಯಾಕೆ ಕಷ್ಟಪಡ್ತಿದ್ದೀರಿ? ಕಾಲು ನೋವು, ಮಂಡಿ ನೋವು ಇದೆಲ್ಲ ಇಟ್ಕೊಂಡು ಸಂಕಟ ಪಡೆದೆ ತಕ್ಕತ್ತ ಇಂತ ಕುಣಿಯಕ್ಕಾಗತ್ತಾ? ನನ್ನ ಸಂಕಟ ನನಗೆ. ಈ ಕಾಲು ನೋವಿನ ಜೊತೆ ಹೊಟ್ಟೆ ಉರಿಸ್ಬೇಡ. ಹೋಗಿ ಮಲ್ಕೋ. ನಿಮ್ಮ ಕಷ್ಟ ಕೇಳಿದ್ರೆ ನಿಮಗೆ ಸಮಾಧಾನ ಆಗತ್ತೇನೋ ಅಂತ ಕೇಳಿದೆ. ನಾನು ಕೇಳಿದ್ದು ನಿಮಗೆ ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ. ಕಷ್ಟಗಳನ್ನ ಬರೀ ಕೇಳಿ ತಿಳ್ಕೊಂಡ್ರೆ ಪರಿಹಾರ ಆಗೋಲ್ಲ. ಅವ್ರ ಕಷ್ಟಕ್ಕೆ ಸಹಾಯ ಮಾಡಿದ್ರೇನೆ ಪರಿಹಾರ ಆಗೋದು. ಸರಿಯಾಗಿ ಹೇಳಿದ್ರಿ. ಈಗ ನಾನೇನ್ ಮಾಡ್ಲಿ ನಿಮ್ಮ ಕಷ್ಟಕ್ಕೆ? ಏಯ್, ಕಣ್ಣಾರೆ ಕಂಡ್ರು ಕೇಳ್ತಿದ್ಯಲ್ಲ, ಬಾ ಕಾಲೊತ್ತು. ಅಮ್ಮ, ಪರವಾಗಿಲ್ಲ,
ಸೇವೆ ಮಾಡೋದನ್ನು ಕಲ್ತಿದೀಯಾ? ಯಾವತ್ತಾದರೂ ಅಪ್ಪ ಅಮ್ಮನ ಸೇವೆ ಮಾಡಿದೀಯಾ? ಸೇವೆ ಮಾಡೋದಕ್ಕೆ ಅಪ್ಪ ಅಮ್ಮನೇ ಆಗಿರ್ಬೇಕಿಲ್ಲ. ನಾವು ಆ ಮಹಾತಾಯಿನ ಬೇಡ್ಕೋತೀವಿ, ಆದರೆ ಅವಳು ನಮ್ಮ ತಾಯಿ ಅಲ್ಲ ಅಲ್ವಾ? ಹಾಗೆಲ್ಲ ಅನ್ಬಾರ್ದು. ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೋ. ಜಗಜ್ಜನನಿ ಅವಳು. ಯಾರು ಇಲ್ವಾ ನಿನಗೆ? ಅನಾಥೇನಾ? ಕಲ್ಯಾಣದಾತ್ರಿ ಕಮನೀಯ ತನೂಲತೆ ತ್ವಾಂ ಕಂ ಚಾಪಿ ಕಾಲಮನುಚಿಂತ್ಯ ಹೃದಯ ಮಧ್ಯೆ ಕಾಮಂ ಪ್ರಹರ್ಷ ಭರಿತೇನ